ಇವತ್ತು ನಾವೆಲ್ಲ ರೈತರು ಸೇರಿ ಇವತ್ತು 5ನೇ ತಾರೀಕಿಗೆ ತೊಗರಿ ಬೆಲೆ ಸಲುವಾಗಿ ಹೋರಾಟ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಶ್ರಮಜೀವಿಗಳ ವೇದಿಕೆ ಕೂಡ ಸಂಪೂರ್ಣ ಬೆಂಬಲ ಕೊಡ್ತೀವಿ. ಅದರಲ್ಲಿ ಎಲ್ಲರೂ ಭಾಗವಹಿಸಬೇಕು. ಇವತ್ತು ನಮ್ಮ ಪ್ರಮುಖ ಬೇಡಿಕೆ ಏನಂತ ಹೇಳಿದ್ರೆ, ತೊಗರಿಗೆ ಇವತ್ತೇನು MSP ಫಿಕ್ಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ 7,550, ಅದು ಯಾವತ್ತೂ ಸಾಲೋದಿಲ್ಲ. ರಾಜ್ಯ ಸರ್ಕಾರ ಇತ್ತೀಚೆಗೆ 8,000ದಲ್ಲಿ ಪರ್ಚೇಸ್ ಮಾಡ್ತೀವಿ ಅಂತ ಏನು ಹೇಳಿದಾರ, ಅದು ಕೂಡ ಯಾವುದಕ್ಕೂ ಸಾಲಲ್ಲ. ಕನಿಷ್ಠ ಅಂತ ಹೇಳಿದ್ರೆ ತೊಗರಿಗೆ 10,000 ಬೆಂಬಲ ಬೆಲೆ ಕೊಡಲೇಬೇಕು ಸರ್ಕಾರ. ಇದು ನಮ್ಮ ಪ್ರಮುಖ ಬೇಡಿಕೆ. ಇವತ್ತು ಅಲ್ಪಾವಧಿ ಬೆಳೆ ಆದಂತ ಹೆಸರು, ಅದು ಕೂಡ ನಾವು ರೈತರು ನಾವೆಲ್ಲ ಬೆಳಿತೀವಿ. ಅದಕ್ಕೆ ಅದು ಫಸ್ಟ್ ಕ್ರಾಪ್, ಹೆಸರು ರಾಶಿ ಆದ್ಮೇಲೆ ಮತ್ತೆ ನಾವು ಬೇರೆ ಸೆಕೆಂಡ್ ಕ್ರಾಪ್ ತಗೋಬಹುದು, ಕಡ್ಲಿ ಹಾಕ್ಬೋದು, ಬಿಳಿಜೋಳ ಬಿತ್ತಬಹುದು. ಅದಕ್ಕೆ 8,600 ಸುಮಾರು 600 ಬೆಂಬಲ ಬೆಲೆ ಕೊಟ್ಟಿದಾರ. ಆದ್ರೆ ಒಂದು ವರ್ಷ ಸತತವಾಗಿ 6-7 ತಿಂಗಳ ರೈತ ಕಷ್ಟಪಟ್ಟು ಬೆಳೆಯುವಂತ ತೊಗರಿಗೆ ಇವತ್ತು 7,550 ಕೊಟ್ಟಿದಾರ ಅಂತ ಹೇಳಿದ್ರೆ ಇದು ದೊಡ್ಡ ಅನ್ಯಾಯ. ಈ ಭಾಗದ ರೈತರಿಗೆ, ಈ ಭಾಗದ ತೊಗರಿ ಬೆಳೆಗಾರರ ಹೊಟ್ಟೆ ಮೇಲೆ ಹೊಡೆದಂತೆ. 10,000 ಅಂತ ಹೇಳಿದ್ರೆ ಏನೋ ನಮ್ಗೆ ಒಂದು ಕ್ವಿಂಟಲಿಗೆ 500, 1,000 ಹೆಚ್ಚು ಕಡಿಮೆ ಉಳಿಬಹುದು. ಆದ್ರೆ 8,000 ಅಂತ ಹೇಳಿದ್ರೆ ನಾವು ಲಾಸ್ ಮಾಡಿ ತೊಗರಿ ಬೆಳಿಬೇಕಾಗ್ತದೆ. 10,000 ಕೊಡಬೇಕು ಅನ್ನೋ ನಮ್ಮ ಪ್ರಮುಖ ಬೇಡಿಕೆ. ಈ ಸಂದರ್ಭವಾಗಿ ಇವತ್ತು MSP ಫಿಕ್ಸ್ ಮಾಡುವಂತದ್ದು ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್ ಅನ್ನೋ ಸಂಸ್ಥೆ, ಭಾರತ ಸರ್ಕಾರದ ಕೃಷಿ ಇಲಾಖೆ ಅಧೀನದಲ್ಲಿ ಕೆಲಸ ಮಾಡುವಂತ ಈ ಸಂಸ್ಥೆಯ ಮುಖ್ಯಸ್ಥರಿಗೆ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಮುಖಾಂತರ ಅಂದು ನಾವು ಮನವಿ ಪತ್ರ ಕೊಟ್ಟು, ತೊಗರಿ MSP ನೀವು 10,000 ಪ್ರತಿ ಕ್ವಿಂಟಲಿಗೆ ಮಾಡಬೇಕು ಅಂತೇಳಿ ಮನವಿ ಕೊಡ್ತೀವಿ. ಇದು ಕೇವಲ ಒಂದು ದಿನದ ಹೋರಾಟ ಆಗೋದಿಲ್ಲ. ಇದು ನಿರಂತರ ಪ್ರಯತ್ನದಿಂದ ಎಲ್ಲಿವರೆಗೂ ತೊಗರಿ ಬೆಳೆಗೆ 10,000 ಆಗುತ್ತೆ ಅಲ್ಲಿವರೆಗೂ ನಾವೆಲ್ಲ ನಮ್ಮ ಟೀಮ್ ಎಲ್ಲ, ಇವತ್ತು ನಮ್ಮ ಶಿವಕುಮಾರ್ ಇರ್ಬೋದು, ಬರ್ಗಾಲೆ ಇರ್ಬೋದು, ನಮ್ಮ ಜೈನ್ ಅವ್ರು ಇರ್ಬೋದು, ಎಲ್ಲರೂ ಕೂಡಿ ನಾವು ನಿರಂತರ ಹೋರಾಟ ಮಾಡಿ ಅಲ್ಲಿವರೆಗೂ ಮುಟ್ಟಿಸ್ತೀವಿ. ಮತ್ತೆ ಇದು 5ನೇ ತಾರೀಕು ಆದ್ಮೇಲೆ ಒಂದು 15 ದಿವಸದಲ್ಲಿ ನಾವು ಡೆಲ್ಲಿಗೆ ಹೋಗಿ ಆ ಸಂಸ್ಥೆ ಕೂಡ ಮನವರಿಕೆ ಮಾಡಿ MSP ಹೆಚ್ಚಿಗೆ ಮಾಡಬೇಕು. ಆ MSP ನಲ್ಲಿ ಸ್ವಾಮಿನಾಥನ್ ಕಮಿಷನ್ದಲ್ಲಿ ಏನು ಹೇಳ್ತಾರ ಅಂತ ಹೇಳಿದ್ರೆ, ಕಾಸ್ಟ್ ಪ್ಲಸ್ 50% ಕೊಡ್ಬೇಕಂತ ಹೇಳ್ತಾರೆ. ನಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಂದು ಕ್ವಿಂಟಲಿಗೆ 7,500 ಸಾವಿರ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆ. ನಮ್ಗೇನು ಫೈದಾನೇ ಸಿಗಂಗಿಲ್ಲ. ಇವತ್ತು ತೊಗರಿಗೇನಿದೆ, ಕೀಟಗಳ ಹಾವಳಿ ಭಾಳ ಇದೆ, ಹೆಚ್ಚಿಗಿದೆ. ಕೀಟನಾಶಕ ಭಾಳ 4-5 ಸ್ಪ್ರೇ ನಾವು ಮಾಡ್ಬೇಕಾಗ್ತದೆ. ಪ್ಲಸ್ ತೊಗರಿ ರಾಶಿ ಮಾಡೋದು ಬಹಳ ಕಷ್ಟ, ಭಾಳ ಲೇಬರ್ ಓರಿಯೆಂಟೆಡ್. ನಾವು ಅದು ಕೊಯ್ಬೇಕು, ಆಮೇಲೆ ಬಡಿಬೇಕು, ಆಮೇಲೆ ತೂರ್ಬೇಕು. ಇಂಥದಕ್ಕೆಲ್ಲ ಬಹಳ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಹಳ ಹೈ ಇದೆ. ಆದ ಕಾರಣ ಇದನ್ನು ಯಾರು ಇಲ್ಲಿವರೆಗೂ ಸಂಸತ್ ಸದಸ್ಯರಾಗ್ಲಿ, ಚುನಾಯಿತ ಪ್ರತಿನಿಧಿಗಳಾಗ್ಲಿ ಈ ಸಂಸ್ಥೆಗಳಿಗೆ ಒತ್ತಾಯ ಮಾಡಿಲ್ಲ. ನಾವೆಲ್ಲರೂ ರೈತರು ಸೇರಿ ಒತ್ತಾಯ ಮಾಡ್ತೀವಿ. ಇದ್ರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು, ಅವರಿಗೆ ಬಹಳ ದೊಡ್ಡ ವಾಯ್ಸ್ ಇದೆ. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಅವ್ರದೇ ಕೇಳುವಂತ ಒಂದು ದೊಡ್ಡ ವಾಯ್ಸ್ ಇದೆ. ಅವರು ತಮ್ಮ ಒಂದು ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶನ ಮಾಡಿ ತೊಗರಿಗೆ ಕನಿಷ್ಠ 10,000 ಬೆಂಬಲ ಬೆಲೆ ಸಿಗುವಂತೆ ಮಾಡಬೇಕು. ಇಲ್ಲದೇ ಇದ್ರೆ ರಾಜ್ಯ ಸರ್ಕಾರ ಆ ಡಿಫರೆನ್ಸ್ ಅಮೌಂಟ್ ಏನಿದೆ ಅದೇ ಭರಿಸಿ ರೈತರ ಹೊಟ್ಟೆ ತುಂಬಿಸುವಂತ ಕೆಲಸ ಮಾಡ್ಲಿ ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಈ ಹೋರಾಟದಲ್ಲಿ ಎಲ್ಲ ತೊಗರಿ ಬೆಳೆಗಾರರು ಭಾಗವಹಿಸಬೇಕು. ಇದು ಒನ್ ಡೇ ಮ್ಯಾಚ್ ಆಗ್ಬಾರ್ದು. 5ನೇ ತಾರೀಕು ಬಂದ್ರು, ಮನವಿ ಕೊಟ್ಟರು, ಪೇಪರ್ನಾಗ ಫೋಟೋ ಬಂತು, ಅದು ಬಂತು, ಆಮೇಲೆ ಹೋದ್ರು ಅನ್ನಂಗೆ ಆಗ್ಬಾರ್ದು. ಇದು ನಿರಂತರ ಹೋರಾಟ ಇರ್ತದೆ. ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಈ ಒಂದು ಆರ್ಥಿಕ ಶಕ್ತಿ ಈ ಭಾಗಕ್ಕೆ ತುಂಬುವಂತ ತೊಗರಿ ಬೆಳೆಗಾರರ ಹೋರಾಟಕ್ಕೆ ಎಲ್ಲರೂ, ತೊಗರಿ ಬೆಳೆದೇ ಇರುವಂತವ್ರಿಗೂ ಕೂಡ ಫೈದಾ ಆಗ್ತದೆ. ಇಲ್ಲಿ ವಾಣಿಜ್ಯ ಉದ್ಯಮ, ಇವತ್ತು ಬಟ್ಟೆ ಅಂಗಡಿ ನಡಿಬೇಕು, ಹೋಟೆಲ್ ನಡಿಬೇಕು, ಸ್ಕೂಲ್ನಲ್ಲಿ ಅಡ್ಮಿಷನ್ ಆಗ್ಬೇಕಂದ್ರೆ ತೊಗರಿ ಬೆಳೆಗಾರರ ಹತ್ರ ದುಡ್ಡು ಬಂದ್ರೆ ಅವ್ರು ಮಾಡ್ತಾರೆ ಇವೆಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್. ಅದಕ್ಕೆ ಎಲ್ಲರೂ ಅರ್ಥ ಮಾಡ್ಕೊಂಡು ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಡ್ತೀನಿ. ತೊಗರಿ ಬೆಳೆ ಹೊರತುಪಡಿಸಿ ಮತ್ತೆ ಯಾವ ರೈತರ ಸಮಸ್ಯೆಗಳಿಲ್ವಾ? ಇಲ್ಲ, ಬಹಳಷ್ಟಿವೆ. ತೊಗರಿ ಒಂದು ಆರ್ಥಿಕ ಪ್ರಮುಖ ಬೆಳೆ. ನಾವ್ ಹೇಳ್ತೀವಿ ಮೇಜರ್ ಎಲ್ಲ ಬಹಳ ಇದೆ. ಈಗ ಒಂದೇ ಸಾತಿಗೆ ಎಲ್ಲ ಹೋರಾಟ ಕೈಗೆತ್ಕೊಳ್ಳೋ ಆಗಂಗಿಲ್ಲ ಅಂತೇಳಿ ಇದು ಒಂದು ನಾವು ತೋಡ್ತಾ ಇದ್ದೀವಿ. ಇನ್ನು ಬಹಳಷ್ಟು ರೈತರ ಸಮಸ್ಯೆ ಇದೆ. ಇದು ಯಾಕೆ ನಾವು ಫಸ್ಟ್ ತೊಗೊಂಡಿವಿ ಅಂದ್ರೆ, ಇದು ಆರ್ಥಿಕ ಶಕ್ತಿ, ಕಮರ್ಷಿಯಲ್ ದುಡ್ಡು ಬರೋದು, ರೈತರಿಗೆ ದುಡ್ಡು ಬರೋದು ತೊಗರಿನಿಂದ. ಬೀಜೋಳ ನಾವೆಲ್ಲ ಉಣ್ತೀವಿ, ಗೋಧಿ ನಾವು ಊಟ ಮಾಡಕ್ ಆಗ್ತದ. ಅತಿವೃಷ್ಟಿ ಅನಾವೃಷ್ಟಿಯಿಂದ ಹಾನಿ ಆದಂತ ರೈತರಿಗೆ ಅದು ಸರ್ಕಾರಿ 1,80,000 ಜನರಿಗೆ ಏನೋ ಕ್ರಾಪ್ ಲಾಸ್ ಆಗಿದೆ ಅಂತ ಹೇಳ್ತಾ ಇದೆ. ಬಟ್ ಅದು ಬರೀ ಹೇಳಿಕೆಗೆ ಸೀಮಿತ ಆಗ್ಬಾರ್ದು. ಅವ್ರೆಲ್ರಿಗೂ ಕಂಪೆನ್ಸೇಷನ್ ಸಿಗುವಂತೆ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು. ಬೇಗ ಬರೀ ಡಾಟಾ ತಗೊಂಡು ಅವ್ರು ಕೂತ್ರೆ ಏನಾಗಂಗಿಲ್ಲ. ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಬಲ್ಲಿ ಡಾಟಾ ಇದೆ, ಅದನ್ನ ತಗೊಂಡು ಎಲ್ರಿಗೂ ಅವ್ರ ಬ್ಯಾಂಕ್ ಅಕೌಂಟ್ ನಿಮ್ಮ ಹತ್ರ ಇವೆ, ಸರ್ಕಾರದ ಹತ್ರ ಬ್ಯಾಂಕ್ ಅಕೌಂಟ್ ಇದೆ, ನೀವೇನ್ ಕಂಪೆನ್ಸೇಷನ್ ಹಾಕ್ತೀರಿ ನೀವು ಹಾಕ್ಬಹುದು. ಅದು ಕೂಡ ನಮ್ಮ ಬೇಡಿಕೆ ಇದೆ.